ಪರ್ಸನಾಲಿಟಿ ವ್ಯಕ್ತಿತ್ವ ಏನು? ವ್ಯಕ್ತಿತ್ವದ ಪ್ರತಿಬಿಂಬ. ನನಗೆ ಹೇಳ್ದಲ್ಲ, ಈಗ ನಾನು ಡ್ರೆಸ್ ಆಗಿರೋದಲ್ಲ, ಇದು ನನ್ನ ವ್ಯಕ್ತಿತ್ವವನ್ನು ಹೇಳುತ್ತೆ. ಯತೀಶಣ್ಣ ಅಂದ್ರೆ ಹಿಂಗಿದ್ದಾರೆ, ಅವ್ರು ಇದೇ ಡ್ರೆಸ್ ಹಾಕ್ತಾರೆ, ಇವ್ರು ಆಶ್ರಮಕ್ಕೆ ಹೋಗ್ತಾರೆ. ನಮ್ಮ ವ್ಯಕ್ತಿತ್ವದ ಪ್ರತಿಬಿಂಬ. ಬಿಂಬ ಪ್ರತಿಬಿಂಬ ಅಂತ ಗೊತ್ತಾ ನಿಮಗೆ? ಗೊತ್ತಿಲ್ಲ? ಈಗ ನೀವು ನೀರಲ್ಲಿ ಹೋಗಿ ನಿಂತ್ಕೊಂತೀರಪ್ಪ, ನೀರಲ್ಲಿ ಬಿಂಬ ಕಾಣುತ್ತೆ, ಅದೇ ಪ್ರತಿಬಿಂಬ. ಆಪೋಸಿಟ್. ಈಗ ಯಾವ ಒಂದು ಮಿರರಲ್ಲಿ ಕಾಣುತ್ತಾ? ನಿಮ್ಮ ದೇಹದ ರಚನೆ, ದೇಹ ಅಲ್ಲಿ ಕಾಣುತ್ತೆ ಬಿಂಬ. ಇದು ಬಿಂಬ, ಇದು ದೇಹ ಅನ್ನೋದು ಬಿಂಬ. ಆ ದೇಹ ಈ ಬಿಂಬ ಆ ಒಂದು ಕನ್ನಡಿ ಅಥವಾ ನೀರ್ ಮೇಲೆ ಬಿದ್ದಾಗ ಅದು ಪ್ರತಿಯಾಗಿ ಕಾಣೋದು, ಪ್ರತಿಬಿಂಬ, ಆಪೋಸಿಟ್ ಆಗಿ ಕಾಣೋದು. ಅರ್ಥ ಆಯ್ತಾ? ಹಾಗಾಗಿ ನೀವು ಧರಿಸುವ ಬಟ್ಟೆಗಳು ನಿಮ್ಮ ವ್ಯಕ್ತಿತ್ವವನ್ನು ಏನ್ ಮಾಡುತ್ತೆ? ಪ್ರತಿಬಿಂಬಿಸುತ್ತೆ. ಅರ್ಥ ಆಯ್ತಾ? ಎರಡನೇ ಅಂಶ ಬಹಳ ಮುಖ್ಯವಾದ್ದು ಏನಂದ್ರೆ, ಏನ್ ಮಾಡಬಾರ್ದು? ಮುಂದು ವೆಚ್ಚ ಮಾಡಬಾರ್ದು. ಏನ್ ಮಾಡಬಾರ್ದು? ದುಡ್ಡನ್ನ ವೇಸ್ಟ್ ಮಾಡಬಾರ್ದು. ಎಷ್ಟು ಬೇಕಾಷ್ಟು ತರಬೇಕು. ಏಕೆ ನೋಡೋದು? ವಾರಕ್ಕೊಂದು ಡ್ರೆಸ್ ಅಂತಾರೆ, ಡೈಲಿ ಒಂದು ಇರ್ತಾರೆ, ಅಂತರೂ ಇದ್ದಾರೆ. ಎಷ್ಟು ಬೇಕಾ ಅಷ್ಟು. ಹಾಗಾಗಿ ನೀವೆಲ್ಲರೂ ಸಹ ಏನ್ ಮಾಡಬೇಕು? ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಖರೀದಿ ಮಾಡಬೇಕು, ಅಷ್ಟು ಮಾತ್ರ ಬಳಸಬೇಕು. ಅರ್ಥ ಆಯ್ತಾ? ಕ್ಲಾಸ್ ಅನ್ನು ಇನ್ನೇ ಕೇಳಿಬಿಟ್ಟು ಅವ್ರಿಗೆಲ್ಲ ಏನ್ ಪಾಲಿಸಿದ್ರೆ ಏನು ಉಪಯೋಗಿಲ್ಲ. ಕ್ಲಾಸ್ ಕೇಳಿದ್ರೆ ಏನಾದ್ರು ಪಾಲಿಸಬೇಕು. ಅರ್ಥ ಆಯ್ತಾ? ಇನ್ಮೇಲೆ ಉಡುಪುಗಳ ಖರೀದಿಯಲ್ಲಿ ಏನ್ ಮಾಡಬೇಕು? ದುಂದು ವೆಚ್ಚ ಮಾಡಬಾರ್ದು. ಉಡುಪುಗಳ ಖರೀದಿ ಏನು? ವ್ಯಾಪಾರ ಮಾಡಬೇಕಾದ್ರೆ ಖರೀದಿ, ದೊಡ್ಡ ಖರೀದಿಯಲ್ಲಿ ಏನ್ ಮಾಡಬಾರ್ದು? ದುಂದು ವೆಚ್ಚ ಅಂದ್ರೆ ಏನು? ವೇಸ್ಟ್ ಮಾಡಬಾರದು ಹಣನ. ಚಿಂಟು